Hi friends, welcome to Global Online Kannada. Gulbarga University PhD Entrance Test 2020-21. ಹಾಯ್ ಫ್ರೆಂಡ್ಸ್, ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಗುಲ್ಬರ್ಗ ಯೂನಿವರ್ಸಿಟಿ PhD ಎಂಟ್ರೆನ್ಸ್ ಟೆಸ್ಟ್ ಸೀರೀಸ್ 2021-2021ಗೆ ಕಾಲ್ಫರ್ ಆಗಿದೆ. ಅದರಲ್ಲಿ ನಾನು ಇವಾಗ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಚಾನಲ್ ವತಿಯಿಂದ ನಿಮಗೆ ರಿಸರ್ಚ್ ಆಪ್ಟಿಟ್ಯೂಡ್ ಮತ್ತು ರಿಸರ್ಚ್ ಮೆಥಡಾಲಜಿ ಬಗ್ಗೆ ಇಲ್ಲಿ ಕ್ವಶನ್ ಪೇಪರ್ ಡಿಸ್ಕಷನ್ ನಡೀತಾ ಇದೆ. ಇದರಲ್ಲಿ ವಿಡಿಯೋ ಲೆಕ್ಚರಿಂಗ್ ಸಹ ಇರುತ್ತೆ. ರಿಸರ್ಚ್ ಮೆಥಡಾಲಜಿ ಮೇಲೆ ಮತ್ತು ರಿಸರ್ಚ್ ಆಪ್ಟಿಟ್ಯೂಡ್ ಮೇಲೆ 10 ಮಾಕ್ ಟೆಸ್ಟ್ ಸಹ ನೀಡ್ತಾ ಇದ್ದಾರೆ. 10 ಮಾಕ್ ಟೆಸ್ಟನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಾನು 100% ಅಶೂರೆನ್ಸ್ ಕೊಡ್ತಾಯಿದ್ದೀನಿ. ನಿಮಗೆ PhD ಎಂಟ್ರೆನ್ಸ್ ಟೆಸ್ಟ್ ಜನರಲ್ ಪೇಪರಲ್ಲಿ ನಿಮಗೆ ಆರಾಮಾಗಿ ಸ್ಕೋರ್ ಆಗುತ್ತೆ. ಮತ್ತು ರಿಸರ್ಚ್ ಮೆಥಡಾಲಜಿ ಮೇಲೆ 100 MCQ PDF ಸಹ ನೀಡ್ತಾ ಇದ್ದೀನಿ. ಇವೆರಡೂ ಸಹ ಇರುತ್ತೆ. 100 MCQ PDF ಮತ್ತು 10 ಮಾಕ್ ಟೆಸ್ಟ್ ನೋಟ್ಸ್ ಸಹ ನೀಡ್ತಾ ಇದ್ದೇನೆ. ಮತ್ತು ಅದು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಸಲ್ಲಿ ಇರುತ್ತೆ. ಇಷ್ಟು ಸಹ ನಿಮಗೆ ಕರೆಕ್ಟಾಗಿ ಫಾಲೋ ಮಾಡಿದ್ದೆ ಆದರೆ 100% ನೀವು ಪೇಪರ್ 1ನ ಕ್ಲಿಯರ್ ಮಾಡ್ತೀರಾ PhD ಎಂಟ್ರೆನ್ಸ್ ಟೆಸ್ಟಲ್ಲಿ. ಇಷ್ಟು ನೋಟ್ಸು ಮತ್ತು 10 ಮಾಕ್ ಟೆಸ್ಟ್ 100 PDF ಕ್ವಶನ್ಸು ಕೇವಲ 499 ರೂಪಾಯಿಗಳಿಗೆ ಸಿಗ್ತಾ ಇದೆ ನಿಮಗೆ. ನೋಡಿ ಫ್ರೆಂಡ್ಸ್, ನೀವು ಈ ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ ಆಗಬೇಕಾಗಿದ್ದರೆ ಕೆಳಗಡೆ ಕಾಣ್ತಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಅದಕ್ಕೆ ನಿಮ್ಮ 499 ರೂಪೀಸ್ ಫೋನ್ಪೇ ಅಥವಾ ಗೂಗಲ್ ಪೇನ ಸ್ಕ್ರೀನ್ಶಾಟನ್ನು ವಾಟ್ಸಪ್ ಮುಖಾಂತರ ಈ ನಂಬರ್ಗೆ ಸೆಂಡ್ ಮಾಡಿದ್ದೆ ಅದರಲ್ಲಿಗೆ ನಿಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಗ್ರೂಪಿಗೆ ನಿಮ್ಮ ಆ್ಯಡ್ ಮಾಡಲಾಗ್ತದೆ. ಅಲ್ಲಿ ಕೆಳಗಡೆ ಕಾಣ್ತಾ ಇರುವಂಥ ನಂಬರು 9743105335 ಅಂತ ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ನೆಕ್ಸ್ಟ್ ಲೆಟ್ಸ್ ವಿ ಮೂವ್ ಟು ದ ಕ್ವಶನ್ಸ್. ನೋಡಿ ಫ್ರೆಂಡ್ಸ್, ಫಸ್ಟ್ ಕ್ವಶನ್ ಬಂದು ನೋಡೋಣ ಬನ್ನಿ. ದ ಸ್ಟೆಪ್ ಆಫ್ ಎಕ್ಸ್ಪರಿಮೆಂಟಲ್ ಮೆಥಡ್, ಇದು ಪ್ರಾಯೋಗಿಕ ವಿಧಾನದ ಹೆಜ್ಜೆ. ಅಂದರೆ ರಿಸರ್ಚ್ ಮೆಥಡಾಲಜಿ ಮತ್ತು ರಿಸರ್ಚ್ ಮೆಥಡಾಲಜಿಯಲ್ಲಿ ನಾವು ಯಾವ ರೀತಿಯ ಫಸ್ಟ್ ಸ್ಟೆಪ್ ಮೆಥಡ್ ಆಫ್ ಎಕ್ಸ್ಪರಿಮೆಂಟಲ್ ಸ್ಟೆಪ್ಸನ್ನು ನಾವು ನೋಡಬಹುದು ಅಂತ ಕೇಳಿದ್ದಾನೆ ಕ್ವಶನ್ನು. ಆಪ್ಷನ್ ಏನಂತ ನೋಡೋಣ ಬನ್ನಿ. ಸೆಲೆಕ್ಷನ್ ಆನ್ ಡೆಫಿನೇಷನ್ ಆಫ್ ಎ ಪ್ರಾಬ್ಲಮ್, ಸಮಸ್ಯೆಯ ಆಯ್ಕೆ ಮತ್ತು ವ್ಯಾಖ್ಯಾನ ಅಂತ ಹೇಳ್ತಿದ್ದಾನೆ. ನೋಡಿ ಫ್ರೆಂಡ್ಸ್, ಅಲ್ಲಿ ಸೆಕೆಂಡ್ ಆಪ್ಷನ್ ಬಂದು ಸರ್ವೆ ಆಫ್ ಎ ರಿಲೇಟೆಡ್ ಲಿಟ್ರೇಚರ್, ಸಂಬಂಧಿತ ಸಾಹಿತ್ಯದ ಸಮೀಕ್ಷೆ. ಆಪ್ಷನ್ 3 ಬಂದು ಎಕ್ಸ್ಪರಿಮೆಂಟಲ್ ಡಿಸೈನ್, ಪ್ರಾಯೋಗಿಕ ವಿನ್ಯಾಸ. ಅಂದರೆ ಆಪ್ಷನ್ ಡಿ ಬಂದು ಆಲ್ ದ ಎಬೋ, ಮೇಲಿನ ಎಲ್ಲವೂ. ನೋಡಿ ಫ್ರೆಂಡ್ಸ್, ಈಗ ಆಪ್ಷನ್ನ ಡಿಸ್ಕಷನ್ ಮಾಡೋಣ ಬನ್ನಿ. ಫಸ್ಟ್ ಆಪ್ಷನ್ ಬಂದು ಸೆಲೆಕ್ಷನ್ ಆ್ಯಂಡ್ ಡೆಫಿನೇಷನ್ ಆಫ್ ಎ ಪ್ರಾಬ್ಲಮ್, ಅಂದರೆ ಸಮಸ್ಯೆಯ ಆಯ್ಕೆ ಮತ್ತು ವ್ಯಾಖ್ಯಾನ. ನೋಡಿ ಫ್ರೆಂಡ್ಸ್, ಅಲ್ಲಿ ಏನಂತ ಹೇಳ್ತಿದ್ದಾನೆ ನೋಡಿ, ನೀವೇ ನೋಡ್ಬೋದು. ಎಕ್ಸ್ಪರಿಮೆಂಟಲ್ ಮೆಥಡ್ ಅಂದರೆ ಪ್ರಾಯೋಗಿಕ ವಿಧಾನದ ಹೆಜ್ಜೆ. ಅಂದರೆ ನೀವು ಪ್ರಾಯೋಗಿಕ ವಿಧಾನದ ಹೆಜ್ಜೆ ಬೇಕು ಅಂದರೆ ನೀವು ಏನು ಮಾಡಬೇಕಾಗುತ್ತೆ, ಸೆಲೆಕ್ಷನ್ ಆಫ್ ಎ ಸಮಸ್ಯೆ ಸೆಲೆಕ್ಷನ್ ಆಫ್ ಎ ಪ್ರಾಬ್ಲಮ್ನ ಸೆಲೆಕ್ಷನ್ ಮಾಡಬೇಕಾಗುತ್ತೆ. ಪ್ರಾಬ್ಲಮ್ನ ಸೆಲೆಕ್ಷನ್ ಮಾಡಲೇಬೇಕಾಗುತ್ತೆ. ವಿತೌಟ್ ಪ್ರಾಬ್ಲಮ್ ವಿ ಕ್ಯಾನ್ ನಾಟ್ ಸಾಲ್ವ್ ದಿ ಎಕ್ಸ್ಪರಿಮೆಂಟಲ್ ಮೆಥಡ್ ಆಗಿರೋ ಇದೊಂದು ಆಪ್ಷನ್ ಎ ಈಸ್ ಆಲ್ಸೋ ರೈಟ್ ಆನ್ಸರ್. ಹಾಗೆ ಆಪ್ಷನ್ ಬಿ ನೋಡೋಣ ಬನ್ನಿ. ಸರ್ವೆ ಆಫ್ ಎ ರಿಲೇಟೆಡ್ ಲಿಟ್ರೇಚರ್, ಸಂಬಂಧಿತ ಸಾಹಿತ್ಯದ ಸಮೀಕ್ಷೆ. ಅಂದರೆ ಈಗ ನಾವೊಂದು ಎಕ್ಸ್ಪರಿಮೆಂಟಲ್ ಮೆಥಡ್ ಮಾಡಬೇಕು ಅಂದರೆ ಸಂಬಂಧಿತ ಸಾಹಿತ್ಯದ ಸಮೀಕ್ಷೆ ಕೂಡ ಮಾಡಬೇಕಾಗುತ್ತೆ, ಸಾಹಿತ್ಯದ ಸಮೀಕ್ಷೆ ಕೂಡ ನಡೆಸಬೇಕಾಗುತ್ತೆ. ಸಮೀಕ್ಷೆ ಕೂಡ ನಡೆಸಲೇಬೇಕಾಗುತ್ತೆ. ಆದ ನಂತರ ಆಪ್ಷನ್ ಬಿ ಇದು ಕೂಡ ರೈಟ್ ಆನ್ಸರ್. ಆಪ್ಷನ್ ಸಿ ನೋಡೋಣ ಬನ್ನಿ. ಎಕ್ಸ್ಪರಿಮೆಂಟಲ್ ಡಿಸೈನ್, ಪ್ರಾಯೋಗಿಕ ವಿನ್ಯಾಸ ಅಂತ ಕೇಳ್ತಿದ್ದಾನೆ. ನೋಡಿ ಅಲ್ಲಿ ಈಗ ಒಂದು ಎಕ್ಸ್ಪರಿಮೆಂಟಲ್ ಮೆಥಡ್ನ ಮಾಡಬೇಕಾಗಿದ್ರೆ ಈಗ ಎರಡು ಸಮಸ್ಯೆಗಳು ಮತ್ತು ಏನದು ಸಮಸ್ಯೆ ಮತ್ತು ಸಂಬಂಧಿತ ಸಾಹಿತ್ಯದ ಸಮೀಕ್ಷೆ ಮತ್ತು ಪ್ರಾಯೋಗಿಕ ವಿನ್ಯಾಸ, ಈ ಮೂರೂ ಸಹ ಇರಬೇಕಾಗುತ್ತೆ. ಆದ್ದರಿಂದ ಮೂರೂ ಆಪ್ಷನ್ ಸಹ ರೈಟ್. ಆದ ರೀತಿ ಏನಂತ ಹೇಳ್ತಿದ್ದಾರೆ ಅಲ್ಲಿ ಮೂರು ಆಪ್ಷನ್ ಸಹ ರೈಟ್ ಆಗಿರೋದ್ರಿಂದ ಅಲ್ಲಿ ಏನಂತ ಹೇಳ್ಬೋದು ನಾವು. ನೋಡಿ ಫ್ರೆಂಡ್ಸ್, ಅಲ್ಲಿ ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ದ ಪ್ರೊಪೊನೆಂಟ್ ಆಫ್ ಎ ಲಾ ಆಫ್ ಸಿಂಗಲ್ ವೇರಿಯಬಲ್ ಈಸ್, ಏಕ ವೇರಿಯಬಲ್ ಕಾನೂನಿನ ಪ್ರತಿಪಾದಕವಾಗಿದೆ. ಅಲ್ಲಿ ನೋಡಿ ಫ್ರೆಂಡ್ಸ್, ಅಲ್ಲಿ ಏನಂತ ಹೇಳ್ತಿದ್ದಾರೆ ಅಲ್ಲಿ ದ ಪ್ರೊನೌನ್ ಆಫ್ ಎ ಲಾ ಈಸ್ ಎ ಸಿಂಗಲ್ ವೇರಿಯಬಲ್. ಏನಂತ ಹೇಳ್ತಿದ್ದಾರೆ ನೋಡಿ. ದ ಲಾ ಅಂದರೆ ಏಕ ವೇರಿಯಬಲ್ನ ಕಾನೂನಿನ ಪ್ರತಿಪಾದಕವಾಗಿದೆ ಅಂತ ಹೇಳ್ತಿದ್ದಾನೆ. ಅಲ್ಲಿ ನೋಡಿ, ಅಲ್ಲಿ ಈ ದ ಪ್ರೊನೌನ್ಡ್ ವೇರಿ ಆಫ್ ಎ ಲಾ ಆಫ್ ಎ ಸಿಂಗಲ್ ವೇರಿಯಬಲ್, ಈ ಪ್ರತಿಪಾದನವನ್ನು ಯಾರು ಕಂಡುಹಿಡಿದಿದ್ದು ಅಂತ ಕೇಳ್ತಿದ್ದಾನೆ. ಆಪ್ಷನ್ಸ್ನ ನೋಡೋದಾದರೆ ನೋಡಿ ಬನ್ನಿ ಫ್ರೆಂಡ್ಸ್, ಅಲ್ಲಿ ಆಪ್ಷನ್ಸ್ನ ನೋಡೋದನ್ನ ಬನ್ನಿ. ಇಲ್ಲಿ ಯಾರಂತ ಹೇಳ್ತಿದ್ದಾರೆ, ಜೇಮ್ಸ್ ಎಸ್ ವೆಲ್ ಅಂತ ಹೇಳ್ತಿದ್ದಾರೆ. ಫಸ್ಟ್ ಆಪ್ಷನ್ ನೋಡೋಣ, ಜೇಮ್ಸ್ ಎಸ್ ವೆಲ್. ನೆಕ್ಸ್ಟ್ ಆಪ್ಷನ್ ನೋಡೋಣ ಬನ್ನಿ, ಥಾಮಸ್ ಹಾಬೀಸ್. ನೆಕ್ಸ್ಟ್ ಆಪ್ಷನ್ ವಿಲಿಯಂ ಕಾಂತ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಒಂದು ಬಂದು
ಈ 4 ಆಪ್ಷನ್ಸ್ಗಳಲ್ಲಿ ಯಾವುದು ಕರೆಕ್ಟ್ ಅಂತ ನಾವೀಗ ನೋಡಬೇಕಾಗುತ್ತೆ. ಯಾವ ಕರೆಕ್ಟ್ ಆಪ್ಷನ್ ಅಂತ ನೋಡಬೇಕಾದಲ್ಲಿ ನೀವು ನೋಡಿ ಅಲ್ಲಿ ನೋಡ್ಬೋದಾಗಿರ್ತದೆ. ಇಲ್ಲಿ ಥಾಮಸ್ ಆಲ್ವಿಸನ್ ಅವರು ಆಗೋದಿಲ್ಲ, ಇದು ರಾಂಗ್ ಆನ್ಸರ್ ಆಗುತ್ತೆ. ಮತ್ತು ವಿಲಿಯಂ ಕಾಂತ್ ಅದು ಅವ್ರು ಆಗೋದಿಲ್ಲ. ಮತ್ತು ಡೇವಿ ಇದು ಆಗೋದಿಲ್ಲ. ಸೊ ನಮಗೆ ಇಲ್ಲಿ ಈ ವೇರಿಯಬಲ್ ಲಾ ಆಫ್ ಎ ಸಿಂಗಲ್ ವೇರಿಯಬಲ್ನ ಪ್ರಪೋರ್ಟ್ ಮಾಡಿದ್ದು ಯಾರು ಅಂದರೆ ಜೇಮ್ಸ್ ವೆಲ್ ಅಂತ ಹೇಳ್ಬೋದು. ಇದು ಕರೆಕ್ಟ್ ಆನ್ಸರ್ ಫ್ರೆಂಡ್ಸ್. ನೋಡಿ, ಲೆಟ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಅಕಾರ್ಡಿಂಗ್ ಟು ದ ಲಿಂಕ್ವಿಸ್ಟ್ ಆಫ್ ಎ ಟೈಪ್ ಆಫ್ ಎ ಎಕ್ಸ್ಪರಿಮೆಂಟಲ್ ಡಿಸೈನ್ ಆರ್ ಲಿಕ್ವಿಡ್ ಪ್ರಕಾರ ಯಾವ ಪ್ರಯೋಗಾತ್ಮಕ ವಿನ್ಯಾಸ ವಿಧಾನಗಳು? ಅಲ್ಲಿ ಕೇಳ್ತಿದ್ದಾನೆ ನೋಡಿ ಫ್ರೆಂಡ್ಸ್. ಅಕಾರ್ಡಿಂಗ್ ಟು ದಿ ಲಿಕ್ವಿಡ್ ಆಫ್ ದ ಟೈಪ್ ಆಫ್ ಎ ಎಕ್ಸ್ಪರಿಮೆಂಟಲ್ ಡಿಸೈನ್ಸ್ ಆರ್ ಎಷ್ಟು ವಿಧವಾದಂತಹ ಪ್ರಾಯೋಗಿಕ ಲಿಕ್ವಿಡ್ ಪ್ರಕಾರ ಪ್ರಯೋಗಾತ್ಮಕ ವಿನ್ಯಾಸದ ವಿಧಾನಗಳು ಎಷ್ಟು ಅಂತ ಕೇಳ್ತಿದ್ದಾನೆ. ಸರಿ, ಅಲ್ಲಿ ನೋಡೋದಾದರೆ ಯಾವ ರೀತಿ ಎಷ್ಟು ವಿಧಾನಗಳಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ನೋಡಿ, ಅಲ್ಲಿ ಒಂದು ಎಕ್ಸ್ಪೆರಿಮೆಂಟಲ್ ಡಿಸೈನ್ ಮಾಡಬೇಕಾದ್ರೆ ಅಲ್ಲಿ ಆ ಫಸ್ಟ್ ಕ್ವಶನಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೆ. ಅದರಲ್ಲಿ ಅಲ್ಲಿ 4 ವಿಧಾನಗಳನ್ನು ಫಾಲೋ ಮಾಡಿದ್ವಿ. ಆ 4 ವಿಧಾನಗಳು ಮತ್ತು ಯಾವ್ಯಾವ ರೀತಿಯ ಪ್ರಯೋಗಗಳ ವಿಧಾನ ಅಂತ ಹೇಳ್ತೀವಿ. ನೋಡೋದಾದರೆ ಇಲ್ಲಿ ಆಪ್ಷನ್ ಎ ಬಂದು 6, ಆಪ್ಷನ್ ಬಿ 4, ಆಪ್ಷನ್ ಸಿ 2, ಆಪ್ಷನ್ ಡಿ ನನ್ ಆಫ್ ಎಬೋ ಅಂತ ಹೇಳ್ತಿದ್ದಾರೆ. ಇಲ್ಲಿ ಪ್ರಯೋಗಾತ್ಮಕ ಎಕ್ಸ್ಪೆರಿಮೆಂಟಲ್ ಡಿಸೈನ್ಗಳು ಎಷ್ಟು ಪ್ರಕಾರಗಳಿವೆ ಅಂದರೆ 6. ಇಲ್ಲಿ ಎಷ್ಟು ಪ್ರಕಾರಗಳು ನೋಡೋದಾದರೆ ಇಲ್ಲಿ ಫಸ್ಟ್ ಆಪ್ಷನ್ನಲ್ಲಿ ಆಪ್ಷನ್ 6 ಈಸ್ ದಿ ರೈಟ್ ಆನ್ಸರ್ ಅಂತ ಹೇಳ್ಬೋದು. ರೈತ 6 ವಿಧಗಳಾದಂತಹ ಪ್ರಾಯೋಗಿಕ ವಿನ್ಯಾಸದ ವಿಧಾನಗಳು ಇದ್ದಾವೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಲೆಟ್ಸ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಇಲ್ಲಿ ಏನಂತ ಹೇಳ್ತಿದ್ದಾನೆ ಅಂದರೆ ನೋಡಿ, ಕೇಸ್ ಸ್ಟಡಿ ಕಲೆಕ್ಟ್ಸ್ ದ ಡೇಟಾ ಫ್ರಮ್ ದಿ ಫಾಲೋಯಿಂಗ್ ಸೋರ್ಸ್. ಪ್ರಕರಣ ಅಧ್ಯಯನವು ಈ ಕೆಳಗಿನ ಮೂಲಗಳಿಂದ ಡೇಟಾವನ್ನು ಸಂಗ್ರಹಿಸುತ್ತದೆ. ಅಲ್ಲಿ ಏನಂತ ಹೇಳ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಇನ್ನು PhD ಎಂಟ್ರೆನ್ಸಸ್ಗೆ ವೆರಿ ಇಂಪಾರ್ಟೆಂಟ್ ಅಂದರೆ ಏನು ಅಂದರೆ ಕೇಸ್ ಸ್ಟಡಿ. ಆ ಕೇಸ್ ಸ್ಟಡಿಯನ್ನು ಯಾವ್ದ ಡೇಟಾನು ಕೇಸ್ ಸ್ಟಡಿ ಕಲೆಕ್ಟ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾನೆ ಕ್ವಶನ್. ನೋಡಿ ಫ್ರೆಂಡ್ಸ್, ಅಲ್ಲಿ ಯಾವ ಪ್ರಕರಣ ಅಧ್ಯಯನವು ಈ ಕೆಳಗಿನ ಮೂಲಗಳಿಂದ ಡೇಟಾವನ್ನು ಸಂಗ್ರಹಿಸುತ್ತದೆ. ಓಕೆ, ಆಪ್ಷನ್ ನೋಡೋದಾದರೆ ಬನ್ನಿ ಫ್ರೆಂಡ್ಸ್, ಆಪ್ಷನ್ಸ್ಗಳು ನೋಡೋಣ. ಆಪ್ಷನ್ ವಿವರ. ಓಕೆ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ ಎ ಬಂದು ಫ್ರಮ್ ಇಂಡಿವಿಜುವಲ್, ವ್ಯಕ್ತಿಯಿಂದ. ಓಕೆ, ಫ್ರಮ್ ಇಂಡಿವಿಜುವಲಿಂದ ಕೇಸ್ ಸ್ಟಡಿನ ಕಲೆಕ್ಟ್ ಮಾಡ್ಬೋದಾ ಅದನ್ನು ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಆಪ್ಷನ್ ಬಿ ಫ್ರಮ್ ಅಕಾರ್ಡನಲ್ ರೆಕಾರ್ಡ್ಸ್, ಮೀನ್ಸ್ ಅಲ್ಲಿ ಉಪಖ್ಯಾನ ದಾಖಲೆಗಳಿಂದ ಕಲೆಕ್ಟ್ ಮಾಡ್ಬೋದಾ ನೋಡಿ ಫ್ರೆಂಡ್ಸ್. ಅಲ್ಲಿ ಏನಂತ ಹೇಳ್ತಾರೆ, ಸೆಕೆಂಡರಿ ಡೇಟಾ ಅಂದರೆ ಉಪಖ್ಯಾನ ಡೇಟಾ ಮೀನ್ಸ್ ಸೆಕೆಂಡರಿ ರೆಕಾರ್ಡ್ಸಿಂದ ಕಲೆಕ್ಟ್ ಮಾಡ್ಬೋದಾ. ಆಪ್ಷನ್ ಸಿ ಬಂದು ಫ್ರಮ್ ದಿ ಗೌರ್ಮೆಂಟ್ ಡಾಕ್ಯುಮೆಂಟ್, ಸರ್ಕಾರಿ ದಾಖಲೆಗಳಿಂದ ಕಂಡುಹಿಡಿಬೋದಾ ನೋಡಿ ಫ್ರೆಂಡ್ಸ್. ಅಲ್ಲಿ ಆಪ್ಷನ್ ಡಿ ಫ್ರಮ್ ಮೇಲಿನ ಎಲ್ಲವುಗಳು ಅಂತ ಅಲ್ಲಿ ಕೇಳ್ತಾ ಇದ್ದಾನೆ. ಅಲ್ಲಿ ಆಪ್ಷನ್ ಅಂತ ಕೇಳ್ತಿದ್ದಾನೆ ನೋಡಿ. ಅಲ್ಲಿ ನೀವು ಕೇಸ್ ಸ್ಟಡಿಯಿಂದ ಕಲೆಕ್ಟ್ ಮಾಡುವ ಡೇಟಾ ಫ್ರಮ್ ದಿ ಯಾವ ಸೋರ್ಸಿಂದ ಇರುತ್ತೆ ಅಂತ ಕೇಳ್ತಾ ಇದ್ದಾನೆ. ಓಕೆನಾ, ಅಲ್ಲಿ ನೋಡಿ, ನೀವು ಯಾವ ಸೋರ್ಸಿಂದ ನೀವು ಡೇಟಾ ಕಲೆಕ್ಟ್ ಮಾಡ್ಬೋದು. ಫ್ರಮ್ ದಿ ವ್ಯಕ್ತಿಯಿಂದ ಆದರೂ ಕಲೆಕ್ಟ್ ಮಾಡ್ಬೋದು, ಇದು ರೈಟ್ ಆಗುತ್ತೆ. ಉಪಖ್ಯಾನ ದಾಖಲೆಗಳಿಂದ ಅದರಿಂದ ಕಲೆಕ್ಟ್ ಮಾಡ್ಬೋದು. ಸರ್ಕಾರಿ ದಾಖಲೆಗಳಿಂದ ಅದರಿಂದ ಕಲೆಕ್ಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈ 3 ಆನ್ಸರ್ ಸಹ ರೈಟ್ ಆಗಿರೋದ್ರಿಂದ ಅಲ್ಲಿ ಏನಂತ ಕೇಳ್ತಿದ್ದಾನೆ, ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ Okay friends, let's we discuss about the next question. The problem for the research related to metaphysics can be ಅಂದರೆ ಅಲ್ಲಿ ಆಧ್ಯಾತ್ಮಿಕತೆಗೆ ಸಂಬಂಧಿಸಿದ ಸಂಶೋಧನೆಯ ಸಮಸ್ಯೆ ಇರಬಹುದು. ಅದೇನಂತ ಕೇಳ್ತಿದ್ದೇನೆ ನೋಡಿ ಫ್ರೆಂಡ್ಸ್. ಅಲ್ಲಿ ಮೆಟಾಫಿಸಿಕ್ಸ್ ಅನ್ನೋ ರಿಸರ್ಚ್ ರಿಲೇಟೆಡ್ ಮೇಲೆ ಯಾವ ರೀತಿ ಸಮಸ್ಯೆ ಇರಬಹುದು ಅಂತ ಕೇಳ್ತಿದ್ದಾನೆ. ಓಕೆನಾ, ನಾವು ಅದೇ ಅನಲೈಸ್ ಮಾಡಬೇಕಾಗುತ್ತೆ. ಫಸ್ಟ್ ಪಾಯಿಂಟಲ್ಲಿ ಅನಲೈಸ್ ಮಾಡೋಣ ಬನ್ನಿ, ಯಾವ ರೀತಿ ಸಮಸ್ಯೆಗಳನ್ನು ಬರುತ್ತೆ. ಓಕೆ ಫ್ರೆಂಡ್ಸ್, ನೋಡಿ, ಅಲ್ಲಿ ನಾವು ಈಗ ಈ ಕ್ವಶನಲ್ಲಿ ಮೂಲಕ ಅಧ್ಯಯನ ಮಾಡಬೇಕಾಗಿರೋದು ಏನಂತಂದರೆ ಮೆಟಾಫಿಸಿಕ್ಸ್ ಅಲ್ಲಿ ಯಾವ ರೀತಿಯ ಆಧ್ಯಾತ್ಮಿಕತೆಗೆ ಸಂಬಂಧಿಸಿದ ಸಂಶೋಧನೆಯ ಸಮಸ್ಯೆ ಇರಬಹುದು, ಯಾವ ರೀತಿ ಸಮಸ್ಯೆ ಇರ್ಬೋದು ಅಂತ ಅಲ್ಲಿ ಕೇಳ್ತಿದ್ದಾನೆ. ಫಸ್ಟ್ ಆಪ್ಷನಲ್ಲಿ ನೋಡೋಣ, ವಾಟ್ ಈಸ್ ಮೆಂಟ್ ಬೈ ಎಕ್ಸ್ಟೆನ್ಸ್ ಅಂತ ಕೇಳ್ತಿದ್ದಾನೆ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಆಪ್ಷನ್, ವಾಟ್ ಆರ್ ದಿ ಕ್ವಾಲಿಟೀಸ್ ಆಫ್ ಎ ಎಕ್ಸ್ಟೆನ್ಸ್ ಆಫ್ ಎನ್ ಆಬ್ಜೆಕ್ಟ್ಸ್, ಹೌ ನಾಲೆಡ್ಜ್ ಆಫ್ ಎ ಇಂಡಿವಿಜುವಲ್ ಆಫ್ ಎನ್ ಆಬ್ಜೆಕ್ಟಿವ್ಸ್ ಕ್ಯಾನ್ ಬಿ ರಿಲೀಸ್ಡ್. ಥರ್ಡ್ or fourth option, all the above. Let me discuss the what you mean by extents. Extents means it is an extensive for an of a product, means we can extendable for each and every problem. Okay, we can see and we can analyze. Next point, what are the qualities of extents of product, means the qualities of an expensive or when resolved from the of a product ಅಂತ ಹೇಳ್ಬೋದು. ನೆಕ್ಸ್ಟ್
ನೆಕ್ಸ್ಟ್ ಆಪ್ಷನ್ ಡಿಸ್ಕಷನ್ ಮಾಡಬೇಕಾದ್ರೆ the knowledge of an individual of objective can be released. The knowledge means knowledge is individually can objective can be released. Yeah, let's we see the first option. First option is an a right. Second option where the qualities of extended for objectives, it is also right. The third option, how knowledge of individual is object can be released. The 3 points are also right. So the option D is right answer. Now let's we move to ಓಕೆ ಫ್ರೆಂಡ್ಸ್, ನೋಡೋಣ ನೆಕ್ಸ್ಟ್ ಕ್ವಶನ್ ಏನಂತ ಇದೆ ಅಂತ ನೋಡೋದಾದರೆ, ನೆಕ್ಸ್ಟ್ ಕ್ವಶನ್ ಬಂದು ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಸರ್ವೆ ಮೆಥಡ್ ಈಸ್. ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಸರ್ವೆ ಮೆಥಡ್, ಸಮೀಕ್ಷೆಯ ವಿಧಾನದ ಲಕ್ಷಣವೆಂದರೆ. ಸಮೀಕ್ಷೆಯ ವಿಧಾನದ ಲಕ್ಷಣವೆಂದರೆ ಅಂದರೆ ನೋಡಿ ಫ್ರೆಂಡ್ಸ್, ಅಲ್ಲಿ ರಿಸರ್ಚ್ ಮೆಥಡಾಲಜಿಯಲ್ಲಿ ನೀವು ರಿಸರ್ಚ್ ಮಾಡಬೇಕಾದ್ರೆ, ನೀವು PhD ಯಲ್ಲಿ ನೀವು ಮೇನ್ ಆಬ್ಜೆಕ್ಟ್ ಇಸ್ ರಿಸರ್ಚ್ ಮಾಡಬೇಕು. ರಿಸರ್ಚ್ ಮೆಥಡಾಲಜಿಯಲ್ಲಿ ಇನ್ ದ ರಿಸರ್ಚ್ ಆಫ್ ಎನ್ ಸರ್ವೆ ಇಸ್ ಎ ವೆರಿ ಇಂಪಾರ್ಟೆಂಟ್. ಸರ್ವೆಯಲ್ಲಿ ಸಮೀಕ್ಷೆಯಲ್ಲಿ ವಿಧಾನದ ಲಕ್ಷಣವೆಂದರೇನು ಅಲ್ಲಿ ನೋಡಿ ಫ್ರೆಂಡ್ಸ್. ಈಗ ಡಿಸ್ಕಷನ್ ಮಾಡೋಣ ಬನ್ನಿ. ದ ಫಸ್ಟ್ ಆಪ್ಷನ್ ಟು ಸಾಲ್ವ್ ದಿ ಪ್ರಾಬ್ಲಮ್. ಸಾಲ್ವ್ ದಿ ಪ್ರಾಬ್ಲಮ್ ಅಂದರೆ ಸ್ಥಳೀಯ ಮಟ್ಟದ ಸಮಸ್ಯೆಗಳನ್ನು ಪರಿಹರಿಸಲು. ಓಕೆ, ನೆಕ್ಸ್ಟ್ ಆಪ್ಷನ್ ದ ಎನ್ಹಾನ್ಸ್ ಆಫ್ ಎ ಬಾಡಿ ನಾಲೆಡ್ಜ್. ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಏನಂತ ಹೇಳ್ತಿದ್ದಾನೆ, ಅಲ್ಲಿ ಜ್ಞಾನದ ದೇಹವನ್ನು ಹೆಚ್ಚಿಸಲು. ಜ್ಞಾನದ ದೇಹ ಅಂದರೆ ಈಗ ನೋಡಿ, ನಾವು ನಾಲೆಡ್ಜನ್ನು ಹೆಚ್ಚಿಸ್ಕೋಬೇಕಾಗುತ್ತೆ. ಫಸ್ಟ್ ಆಪ್ಷನಲ್ಲಿ ಸ್ಥಳೀಯ ಮಟ್ಟದ ಅಂದರೆ ಒಂದು ಸರ್ಟೈನ್ ಲೊಕೇಶನಲ್ಲಿ ಆ ಲೊಕೇಶನ್ನ ನಾವು ಫಸ್ಟ್ ಅನಲೈಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ಬಂದು ಜ್ಞಾನದ ದೇಹವನ್ನು ಹೆಚ್ಚಿಸಿಕೊಳ್ಳುವುದು. ಅಂದರೆ ಹೆಚ್ಚಿಸಲು ಮೀನ್ಸ್ ಅಲ್ಲಿ ನಾವು ಆ ಲೊಕ್ಯಾಲಿಟಿಯ ನಾಲೆಡ್ಜನ್ನು ನಾವು ಬೆಳೆಸ್ಕೋಬೇಕಾಗುತ್ತೆ ಫಸ್ಟಲ್ಲಿ ಹೋದ ತಕ್ಷಣ. ನೆಕ್ಸ್ಟ್ ಪಾಯಿಂಟ್, ಪ್ರಸ್ತುತ ಸಮಸ್ಯೆಯನ್ನು ಪರಿಹರಿಸಲು. ದ ಸಾಲ್ವ್ ದಿ ಪ್ರೆಸೆನ್ಸ್ ಪ್ರಾಬ್ಲಮ್ ಅಂತ ಅಲ್ಲಿ ಕೇಳ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಅಲ್ಲಿ ಆಪ್ಷನ್ ಸಿ ಏನು ಹೇಳ್ತಿದೆ, ಪ್ರಸ್ತುತ ಸಮಸ್ಯೆಯನ್ನು ನಾವು ಫಸ್ಟ್ ಏನು ಮಾಡಬೇಕು, ಸ್ಥಳೀಯ ಮಟ್ಟದ ಸಮಸ್ಯೆಯನ್ನು ಪರಿಹರಿಸಬೇಕು. ನೆಕ್ಸ್ಟ್ ಜ್ಞಾನದ ದೇಹವನ್ನು ಹೆಚ್ಚಿಸಬೇಕು. ಅದು ಮೀನ್ಸ್ ಅಲ್ಲಿನ ಲೊಕ್ಯಾಲಿಟಿಯ ನಮ್ಮ ನಾಲೆಡ್ಜನ್ನು ಹೆಚ್ಚಿಸ್ಕೋಬೇಕು. ನೆಕ್ಸ್ಟ್ ಆಪ್ಷನ್ ಬಂದು ಪ್ರಸ್ತುತ ಸಮಸ್ಯೆಯನ್ನು ಪರಿಹರಿಸಲು ಬೇಕು. ಮೀನ್ಸ್ ಅಲ್ಲಿನ ಸುತ್ತಮುತ್ತ ಸರ್ಟೈನ್ ಸಮಸ್ಯೆಗಳನ್ನು ನಾವು ಫಸ್ಟ್ ಪರಿಹರಿಸ್ಕೋಬೇಕು. ಸೊ ಅದೇ ರೀತಿಯಂತಹ ನೋಡಿ ಫ್ರೆಂಡ್ಸ್, ಈಗ ಈ ಮೂರೂ ಆಪ್ಷನ್ ರೈಟ್ ಆಗಿರೋದ್ರಿಂದ ನಾವೀಗ ಆಪ್ಷನ್ ಏನು ಮಾಡಬೇಕು ಅಂದರೆ ಆಪ್ಷನ್ ಡಿ, ಮೇಲಿನ ಎಲ್ಲವುಗಳು ಆಲ್ ದಿ ಎಬೋ ಇಸ್ ದಿ ರೈಟ್ ಆನ್ಸರ್. ಮೇಲಿನ ಎಲ್ಲವುಗಳು ಕರೆಕ್ಟು. ಎಲ್ಲನೂ ಇದ್ದಲ್ಲಿ ಮಾತ್ರ ಸರ್ವೆಗೆ ಮಾಡಬೇಕಾಗುತ್ತೆ. ಸರ್ವೆ ಮಾಡೋಕ್ಕಾಗುತ್ತದೆ, ಇಲ್ಲ ಅಂದರೆ ಸಾಧ್ಯವಿಲ್ಲ ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಈಗ ಅರ್ಥ ಆಯಿತು ಅನಿಸುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ಗೆ ದ ಸ್ಟೆಪ್ ಆಫ್ ಹಿಸ್ಟಾರಿಕಲ್ ರೀಸನ್ ಮೆಥಡ್ ಆರ್. ಐತಿಹಾಸಿಕ ಸಂಶೋಧನಾ ವಿಧಾನ ಹಂತಗಳು. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ದ ಸ್ಟೆಪ್ ಆಫ್ ಹಿಸ್ಟಾರಿಕಲ್ ಮೆಥಡ್ಸ್ ಆರ್ ಅಂದರೆ ಐತಿಹಾಸಿಕ ಸಂಶೋಧನಾ ವಿಧಾನದ ಹಂತಗಳು. ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಹೇಳ್ತಾ ಇರೋದು ಏನಂತ ಹೇಳ್ತಿದ್ದೆ, ಯಾವ ರೀತಿ ನಾವು ಸ್ಟೆಪ್ಗಳನ್ನ ಮೆಥಡನ್ನು ತಗೋಬೋದು ಅಂತ. ಓಕೆನಾ, ನೋಡೋಣ, ಡಿಸ್ಕಷನ್ ಮಾಡೋಣ ಬನ್ನಿ. ಯಾವ ರೀತಿಯಾದಂತಹ ಯಾವ ವಿಧಾನದ ಹಂತಗಳು ಇರುತ್ತೆ ಹಿಸ್ಟಾರಿಕಲ್ ರಿಸರ್ಚ್ಗೆ ಅಂತ ನೋಡೋದಾದರೆ, ಅಲ್ಲಿ ಫಸ್ಟ್ ಆಪ್ಷನ್ ಬಂದು ನೋಡೋಣ ಫ್ರೆಂಡ್ಸ್. ಫಸ್ಟ್ ಆಪ್ಷನಲ್ಲಿ ಏನು ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಅಲ್ಲಿ ಏನಂತ ಹೇಳ್ತಿದ್ದಾರೆ, ಟು ಐಡೆಂಟಿಫೈ ದಿ ಪ್ರಾಬ್ಲಮ್, ಸಮಸ್ಯೆಗಳನ್ನು ಗುರುತಿಸಬೇಕಾಗುತ್ತೆ. ದ ಕಲೆಕ್ಟ್ ಆಫ್ ಎ ಡೇಟಾ ಸಂಗ್ರಹಿಸಬೇಕಾಗುತ್ತದೆ. ಟು ಕ್ರಿಟಿಕೈಸ್ ದಿ ಡೇಟಾವನ್ನು ಕ್ರಿಟಿಸೈಸ್ ಮಾಡಬೇಕಾಗುತ್ತೆ. ನೋಡಿ, ಈ ಮೂರು ಆಪ್ಷನ್ಗಳು ಯಾವ ರೀತಿ ಹೇಳ್ತಾ ಇದೆ ಅಂದರೆ ನೋಡಿ, ಸಮಸ್ಯೆಯನ್ನು ಗುರುತಿಸಬೇಕು, ಡೇಟಾನ ಸಂಗ್ರಹಿಸಬೇಕು, ಡೇಟಾವನ್ನು ಕ್ರಿಟಿಸೈಸ್ ಮಾಡಬೇಕು. ಈ ಮೂರೂ ಸಹ ಯಾವುದಕ್ಕೆ ಇಂಪಾರ್ಟೆಂಟ್ ಅಂದರೆ ಈ ಸಮಸ್ಯೆಗೆ, ಇದಕ್ಕೆ ನೋಡಿ ಫ್ರೆಂಡ್ಸ್, ಈ ಮೂರೂ ಆಪ್ಷನ್ಸ್ಗಳು ಐತಿಹಾಸಿಕ ಹಿಸ್ಟಾರಿಕಲ್ ರಿಸರ್ಚ್ ಮೆಥಡ್ಗೆ ಸಂಬಂಧಪಟ್ಟಂತಹ ಇರುತ್ತದೆ. ಸೊ ಹಾಗಾದರೆ ನಾವು ಯಾವ ಆಪ್ಷನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಮೇಲಿನ ಎಲ್ಲವುಗಳು ರೈಟ್ ಅಂದರೆ ಮೇಲಿನ ಆಲ್ ದಿ ಅಬೋ ಇಸ್ ರೈಟ್ ಆನ್ಸರ್. ನೋಡಿ ಫ್ರೆಂಡ್ಸ್, ನಾನು ಯಾಕೆ ಜಾಸ್ತಿ ಆಲ್ ದಿ ಅಬೋ ಕೇಳ್ತಾ ಇದ್ದೀನಿ ಅಂದರೆ, ಈಗ ರಿಸರ್ಚ್ ಮೆಥಡಾಲಜಿಯಲ್ಲಿ ನಾವು ಯಾವ ರೀತಿಯನ್ನು ಫಸ್ಟ್ ಪ್ರೊಸೆಸ್ ಅನಲೈಸ್ ಮಾಡಬೇಕಾಗುತ್ತೆ. ಸೊ ಆದ್ದರಿಂದ ನಾನು ಇಲ್ಲಿ ಜಾಸ್ತಿ ಆಲ್ ದಿ ಅಬೋ ಕ್ವಶನ್ಸನ್ನು ನಾನು ಸೆಲೆಕ್ಟ್ ಮಾಡಿ ಹಾಕಿದ್ದೇನೆ. ಸೊ ಅದಕ್ಕೋಸ್ಕರ ನೀವು ಅನಲೈಸ್ ಮಾಡಬೇಕಾಗುತ್ತೆ. ನೋಡಿ, ನಾನು ಈ ಫಸ್ಟಲ್ಲಿ ಯಾಕೆ ನಾನು ಈ ಥರ ಕ್ವಶನ್ಸ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ, ಇಟ್ ಈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ಬೋದು. ನಾವು ಇದು ಬೇಸಿಕ್ ಕ್ವಶನ್ಸ್, ಇಟ್ ಈಸ್ ಅನ್ನೋ ಬೇಸಿಕ್ ಕ್ವಶನ್ಸನ್ನು ನಾನು ಸೆಲೆಕ್ಟ್ ಮಾಡಿ ಹಾಕಿದ್ದೇನೆ. ಸೊ ಅದಕ್ಕೋಸ್ಕರ ನಾನು ಆಲ್ ದ ಮೋಸ್ಟ್ ಕ್ವಶನ್ಸ್ ಟುಡೇ ಕ್ಲಾಸಸ್ ಆರ್ ಆಲ್ ದಿ ಎಬೋ ಆನ್ಸರ್ಸ್ ಇರುತ್ತೆ. ಓಕೆನಾ, ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ.
ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ತಗೋಣ. ನೆಕ್ಸ್ಟ್ ಕ್ವಶನ್ ಅಂದರೆ ನೋಡಿ, ದ ಮೀನಿಂಗ್ ಆಫ್ ವೇರಿಯಬಲ್ನ ಅರ್ಥ ಎಂದರೇನು? ಓಕೆ, ಇನ್ನು ರಿಸರ್ಚ್ ಮೆಥಡಾಲಜಿಯಲ್ಲಿ ಮೀನಿಂಗ್ ಆಫ್ ವೇರಿಯಬಲ್ ಅಂದರೆ ಏನು ಅಂತ ಕೇಳ್ತಿದ್ದಾರೆ. ಸೊ ಹೋಗೋಣ ನೆಕ್ಸ್ಟ್ ಕ್ವಶನ್. ಫಸ್ಟ್ ಆಪ್ಷನ್ ನೋಡಿ, ದ ಕ್ವಾಲಿಟಿ ಹ್ಯಾವಿಂಗ್ ಡಿಫ್ರೆಂಟ್ ವ್ಯಾಲ್ಯೂಸ್. ಓಕೆನಾ, ಇದಾಗುತ್ತಾ ನೋಡಿ. ನೆಕ್ಸ್ಟ್, ದ ನೇಚರ್ ಆಫ್ ಎ ಹ್ಯಾಪನಿಂಗ್ ವಿಚ್ ಇನ್ಫ್ಲೂಯೆನ್ಸ್ ಅದರ್ ಹ್ಯಾಪನಿಂಗ್ಸ್ ಥ್ರೂ ಇಟ್ಸ್ ಪ್ರೆಸೆನ್ಸ್. ಓಕೆ, ಈ ಆಪ್ಷನ್ ಆಗುತ್ತಾ ನೋಡಿ. ಓಕೆನಾ, ಇವೆರಡರಲ್ಲಿ ಯಾವುದು ರೈಟ್ ಯಾವುದು ರಾಂಗ್ ಅಂತ ಅಲ್ಲಿ ಕೇಳ್ತಿದ್ದಾರೆ. ಓಕೆನಾ, ನೋಡಿ ಆಪ್ಷನ್ ಸಿ ಅಲ್ಲಿ ಏನಂತ ಕೇಳ್ತಿದ್ದಾನೆ, ಬೋತ್ ಆಫ್ ದಿ ಅಬೋವ್ ಅಂದರೆ ಮೇಲಿನ ಎರಡುಗಳನ್ನು ಸರಿ ಅಂತ ಕೇಳ್ತಿದ್ದಾನೆ. ನೆಕ್ಸ್ಟ್ ಆಪ್ಷನ್ ಡಿ, ಮೇಲಿನ ಯಾವುದು ಸರಿಯಲ್ಲ ಅಂತ ಹೇಳ್ತಿದ್ದಾನೆ. ಓಕೆನಾ, ನೆಕ್ಸ್ಟ್ ಅದೇ ಕನ್ನಡದ ನೋಡೋದಾದ ಬನ್ನಿ. ವಿಭಿನ್ನ ಮೌಲ್ಯಗಳ ಹೊಂದಿರುವ ಗುಣಮಟ್ಟ. ಓಕೆನಾ, ವಿಭಿನ್ನ ಮೌಲ್ಯಗಳ ಹೊಂದಿರುವ ಗುಣಮಟ್ಟ. ನೆಕ್ಸ್ಟ್ ಆಪ್ಷನ್ ನೋಡಿ, ಸಂಬಂಧಿಸುವ ಸ್ವಭಾವ ಅದರ ಮೂಲಕ ಇತರ ಘಟನೆಗಳ ಮೇಲೆ ಪ್ರಭಾವ ಬೀರುತ್ತದೆ ಉಪಸ್ಥಿತ. ಅದು ನೋಡೋಣ, ಮೇಲಿನ ಎರಡು ಸರಿ ಮತ್ತು ಮೇಲಿನ ಯಾವುದೂ ಸರಿ ಇಲ್ಲ. ಸರಿ, ನೋಡೋಣ ಬನ್ನಿ ಫ್ರೆಂಡ್ಸ್, ಇಲ್ಲಿ ಡಿಸ್ಕಷನ್ ಮಾಡೋಣ. ದ ಕ್ವಾಲಿಟಿ ಹ್ಯಾವಿಂಗ್ ಡಿಫ್ರೆಂಟ್ ವ್ಯಾಲ್ಯೂಸ್. ವೇರಿಯಬಲ್ ಮೀನಿಂಗ್ ಅರ್ಥ ಅಂದರೆ ನೋಡಿ, ದ ಕ್ವಾಲಿಟಿ ಹ್ಯಾವಿಂಗ್ ಎ ಡಿಫ್ರೆಂಟ್ ವ್ಯಾಲ್ಯೂ ಇರುತ್ತೆ, ಸೊ ಅದರಿಂದ ವೇರಿಯಬಲ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್, ದ ನೇಚರ್ ಹ್ಯಾಪನಿಂಗ್ ವಿನ್ ದಿ ಇನ್ಫ್ಲೂಯೆನ್ಸ್ ಅದರ್ ಹ್ಯಾಪನ್ಸ್ ಥ್ರೂ ದಿ ಪ್ರೆಸೆನ್ಸ್. ಸಂಭವಿಸುವ ಸ್ವಭಾವವು ಅದರ ಮೂಲಕ ಇತರ ಘಟನೆಗಳ ಮೇಲೆ ಪ್ರಭಾವ ಬೀರುತ್ತದೆ ಉಪಸ್ಥಿತಿ. ಇಷ್ಟು ಈಗ ನೋಡಿ, ಅಲ್ಲಿ ನೇಚರ್ ಆಫ್ ಹ್ಯಾಪ್ನಿಂಗ್ಸ್ ಇರಬೇಕು, ನೇಚರ್ ಆಫ್ ಸಂಬಂಧಿತ ಸ್ವಭಾವ ಇಲ್ದಿದ್ದೇ ವೇರಿಯಬಲ್ ಆಗೋದಿಲ್ಲ. ಸೊ ಆದ್ದರಿಂದ ನೋಡಿ ಫ್ರೆಂಡ್ಸ್, ಅಲ್ಲಿ ಯಾವುದಿದೆ, ಆಪ್ಷನ್ ಸಿ ಈಸ್ ಎ ರೈಟ್ ಆನ್ಸರ್. ಬೋತ್ ಆರ್ ದಿ ಎಬೋ ಈಸಿ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ನಾವು ನೆಕ್ಸ್ಟ್ ಕ್ವಶನ್ಗೆ ನೋಡೋದಾದರೆ, ಜನರಲಿ ವೇರಿಯಬಲ್ ಆಫ್ ಅಂದರೆ ಸಾಮಾನ್ಯವಾದಿ ವೇರಿಯಬಲ್ಗಳು ಎಂದರೇನು? ವೇರಿಯಬಲ್ ಎಂದರೆ ಸಾಮಾನ್ಯವಾಗಿ ಏನೆಂದು ಕರೆಯುತ್ತಾರೆ ಅಂತ ಹೇಳ್ತಾ ಇರ್ಬೋದು. ನೋಡಿ, ಅಲ್ಲಿ ಫಸ್ಟ್ ಆಪ್ಷನ್ ನೋಡೋಣ ಆದರೆ, ದ 2 ಟೈಪ್ಸ್ ಆಫ್ ಇಂಡಿಪೆಂಡೆಂಟ್ ಆ್ಯಂಡ್ ಡಿಪೆಂಡೆಂಟ್ ವೇರಿಯಬಲ್. ದ ಆಪ್ಷನ್ ಬಿ ಇಸ್ 3 ಟೈಪ್ಸ್ ಆಫ್ ಡಿಪೆಂಡೆಂಟ್ ಆ್ಯಂಡ್ ಡಿಪೆಂಡೆಂಟ್ ಇಂಟರ್ವ್ಯೂವಿಂಗ್ ವೇರಿಯಬಲ್ಸ್. ಆಪ್ಷನ್ ಸಿ 4 ಟೈಪ್ಸ್ ಇಂಡಿಪೆಂಡೆಂಟ್ ಆ್ಯಂಡ್ ಡಿಪೆಂಡೆಂಟ್ ಇಂಟರ್ವ್ಯೂವಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ವೇರಿಯಬಲ್. ಆಪ್ಷನ್ ಡಿ ನನ್ ಆಫ್ ದಿ ಎಬೋ. ಅಲ್ಲಿ ನೋಡಿ ಹೇಳ್ತಾ ಇದ್ದಾರೆ, ಅಲ್ಲಿ ಏನಂತ ಹೇಳ್ತಿದ್ದಾರೆ ನೋಡಿ, ಅಲ್ಲಿ 2 ವಿಧಗಳ ಸ್ವತಂತ್ರ ಮತ್ತು ಅವಲಂಬನಾ ವೇರಿಯಬಲ್, 3 ವಿಧಗಳ ಸ್ವತಂತ್ರ ಅವಲಂಬನಾ ಮತ್ತು ಮಧ್ಯಪ್ರವೇಶಿಸುವ ವೇರಿಯಬಲ್, 4 ವಿಧಾನಗಳ ಸ್ವತಂತ್ರ ಅವಲಂಬಿತ ಮಧ್ಯಸ್ಥಿತೆ ಮತ್ತು ನಿಯಂತ್ರಣ ಅಸ್ಥಿರತೆಗಳು, ಮತ್ತು ಮೇಲಿನ ಎಲ್ಲವುಗಳು ಅಂತ ಮೇಲಿನ ಯಾವುದೂ ಅಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅಲ್ಲಿ ನೋಡಿ, ಅನಲೈಸ್ ಮಾಡಬೇಕಾಗಿರೋದು ಏನು ಅಂತಂದರೆ, ಜನರಲಿ ಸಾಮಾನ್ಯವಾಗಿ ವೇರಿಯಬಲ್ ಅಂತಂದರೆ ನೋಡಿ, ಅಲ್ಲಿ ಫಸ್ಟ್ ಇಂಡಿಪೆಂಡೆಂಟ್ ವೇರಿಯಬಲ್ ಇದು ಆಗೋದಿಲ್ಲ, ರಾಂಗ್ ಆನ್ಸರ್. 3 ಟೈಪ್ಸ್ ಆಫ್ ಇಂಡಿಪೆಂಡೆಂಟ್ ಇದು ಆಗೋದಿಲ್ಲ, ರಾಂಗ್ ಆನ್ಸರ್. ನೆಕ್ಸ್ಟ್ ಆಲ್ ದಿ ಅಬೋ ಇದು ಆಗೋದಿಲ್ಲ, ರಾಂಗ್ ಆನ್ಸರ್. ಅಲ್ಲಿ ನೋಡೋದಾದರೆ ನೋಡಿ, ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್. ಯಾಕೆಂದರೆ ಒಂದು ವೇರಿಯಬಲ್ ಆಗಬೇಕಂದ್ರೆ 4 ಟೈಪ್ಸ್ ಆಫ್ ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ಇಂಟರ್ವ್ಯೂವಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ವೇರಿಯಬಲ್ಸ್ ಇದ್ದರೆ ಮಾತ್ರ ಸಾಮಾನ್ಯ ವೇರಿಯಬಲ್ ಆಗಲು ಸಾಧ್ಯ. ಓಕೆ ಫ್ರೆಂಡ್ಸ್, ಈ ಕ್ವಶನ್ ಅರ್ಥ ಆಯಿತು ಅನಿಸುತ್ತೆ ನಿಮಗೆ. ಈ ಕ್ವಶನ್ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ ಬನ್ನಿ. ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್ ನೋಡಿ, ಡಿಸ್ಕ್ರಿಪ್ಟಿವ್ ಸ್ಟಡಿ ಇನ್ ರಿಲೇಟೆಡ್ ವಿತ್. ವಿಸ್ತರಣಾತ್ಮಕ ಅಧ್ಯಯನವು ಸಂಬಂಧಿಸಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ವಿಸ್ತರಣಾತ್ಮಕ ಅಧ್ಯಯನವು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳ್ತಿದ್ದಾನೆ. ಯಾವ್ದು ಸಂಬಂಧಿಸಿದೆ ಮೀನ್ಸ್ ಆಪ್ಷನ್ನ ನೋಡೋಣ ಬನ್ನಿ ಫ್ರೆಂಡ್ಸ್. ಅಲ್ಲಿ ಓಕೆ ಫ್ರೆಂಡ್ಸ್, ಅಲ್ಲಿ ನೋಡೋಣ ಯಾವ ರೀತಿ ಆಪ್ಷನ್ನ ಕೇಳ್ತಿದ್ದಾನೆ ಅಂತ ನೋಡೋಣ ಬನ್ನಿ. ಸರ್ವೆ ರಿಸರ್ಚ್ ಮೆಥಡ್, ಎಕ್ಸ್ಪರಿಮೆಂಟಲ್ ಮೆಥಡ್, ಮತ್ತು ಅದು ಕೇಸ್ ಸ್ಟಡಿ ಮೆಥಡ್, ಆಲ್ ದಿ ಅಬೋ. ಅಲ್ಲಿ ನೋಡಿ, ಸಮೀಕ್ಷೆಯ ಸಂಶೋಧನಾ ವಿಧಾನ, ಪ್ರಾಯೋಗಿಕ ಸಂಶೋಧನಾ ವಿಧಾನ, ಪ್ರಕರಣಾದ್ಯದ ಸಂಶೋಧನಾ ವಿಧಾನ, ಮೇಲಿನ ಎಲ್ಲವುಗಳು. ಓಕೆ ಫ್ರೆಂಡ್ಸ್, ನಾವೀಗ ಕರೆಕ್ಟಾಗಿ ಅನಲೈಸ್ ಮಾಡಬೇಕಾಗುತ್ತೆ ನೋಡಿ. ಇದು ಇಂಪಾರ್ಟೆಂಟ್ ಕ್ವಶನ್ಸ್. ಈ ಥರ ತುಂಬ ಕ್ವಶನ್ಸ್ಗಳು ಕೇಳ್ತಿದ್ದಾರೆ. ಇಲ್ಲಿ ವಿಸ್ತರಣಾತ್ಮಕ ಅಧ್ಯಯನವು ಸಂಬಂಧಿಸಿದೆ, ಡಿಸ್ಕ್ರಿಪ್ಷನ್ ಸ್ಟಡಿ ಆಫ್ ಎನಿ ರಿಲೇಟೆಡ್ ವಿತ್. ಇನ್ನು ರಿಸರ್ಚ್ ಮೆಥಡಾಲಜಿಯಲ್ಲಿ ಅಲ್ಲಿ ಕೇಳ್ತಿರೋದು ಏನಂತಂದರೆ ನೋಡಿ ಫ್ರೆಂಡ್ಸ್, ಯಾವ ಅಧ್ಯಯನವು ಸಂಬಂಧಿಸಿದೆ, ಮತ್ತು ಡಿಸ್ಕ್ರಿಪ್ಷನ್ ಆಫ್ ರಿಲೇಟೆಡ್ ಫಾರ್ ರಿಸರ್ಚ್ ಅಂದರೆ ರಿಸರ್ಚ್ಗೆ ಯಾವ ರೀತಿಯಾದಂತಹ ಅಧ್ಯಯನ ಬೇಕು ಅಂತ ಕೇಳ್ತಿದ್ದಾನೆ. ಫಸ್ಟ್ ಆಪ್ಷನ್ ಸರ್ವೆ ಮೆಥಡ್ ಅಂದರೆ ಸಮೀಕ್ಷೆ ಸಂಶೋಧನಾ ವಿಧಾನ ಅಂತ ಹೇಳ್ಬೋದು. ಮತ್ತು ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಮೆಥಡ್, ಮತ್ತು ಕೇಸ್ ಸ್ಟಡಿ ಮೆಥಡ್, ಮತ್ತು ಈ 3 ಸಹ ಬೇಕು ಮತ್ತು ರಿಸರ್ಚ್ಗೆ ಅಂತ ಹೇಳ್ಬೋದು. ಈ 3 ಸಹ ಬೇಕು. ಸೊ
ಬೋತ್ ದಿ 3 ಆನ್ಸರ್ ಆಲ್ಸೋ ಕರೆಕ್ಟ್ ಆನ್ಸರ್. ಆ ರೀತಿಯಂತಹ ನೋಡಿ ಫ್ರೆಂಡ್ಸ್, ಅಲ್ಲಿ ಆಪ್ಷನ್ ಡಿ ಈಸ್ ಎ ರೈಟ್ ಆನ್ಸರ್. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಮೂರೂ ಇದ್ದಲ್ಲಿ ಮತ್ತು ಮೂರೂ ಇದ್ದರೆ ಮಾತ್ರ ದ ಡಿಸ್ಕ್ರಿಪ್ಟಿವ್ ಸ್ಟಡಿ ಆಫ್ ಎ ರಿಲೇಟೆಡ್ ವಿತ್ ಎನಿ ರಿಸರ್ಚ್ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ನಂಗೆ ಈಗ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸು. ನಾನು ಯಾಕೆ ಜಾಸ್ತಿ ಆಲ್ ದಿ ಅಬೌವ್ ಯೂಸ್ ಮಾಡಿದ್ದೀನಿ ಅಂದರೆ, ಸೊ ಇದೆಲ್ಲ ಡಿಸ್ಕ್ರಿಪ್ಟಿವ್ ಟೈಪ್ಸ್ ಆಫ್ ಕ್ವಶನ್ಸ್ನ ನಾನು ಶಾರ್ಟ್ ಫಾರ್ಮ್ ಮಾಡಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಆಗಿ ಕೊಡ್ತಾ ಇದ್ದೇನೆ. ಸೊ ಅದಕ್ಕೋಸ್ಕರ ನಾನು ಆಲ್ ದಿ ಅಬೌವ್ನ ಜಾಸ್ತಿ ಯೂಸ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ತಾ, ಓಕೆನಾ, ಆಲ್ಮೋಸ್ಟ್ ಇದನ್ನು ಪ್ರಾಕ್ಟೀಸ್ ಮಾಡಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ. ಗುಲ್ಬರ್ಗ ಯೂನಿವರ್ಸಿಟಿ PhD ಎಂಟ್ರೆನ್ಸ್ SCS 2021 ಅಲ್ಲಿ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಕಡೆಯಿಂದ ನಿಮಗೆ ವಿಡಿಯೋ ಲೆಕ್ಚರಿಂಗ್ ಸಹ ರಿಸರ್ಚ್ ಮೆಥಡಾಲಜಿ ಮೇಲೆ ಸಿಗ್ತಾಯಿದೆ. ಮತ್ತು ರಿಸರ್ಚ್ ಮೆಥಡಾಲಜಿ ಮೇಲೆ 10 ಮಾಕ್ ಟೆಸ್ಟ್ ಸಹ ನೀಡ್ತಾ ಇದ್ದೀನಿ. ಮತ್ತು ರಿಸರ್ಚ್ ಮೆಥಡಾಲಜಿ ಮೇಲೆ 100 MCQ PDF ಸಹ ನೀಡ್ತಾ ಇದ್ದೀನಿ. ಮತ್ತು ಈ 110 ಮಾಕ್ ಟೆಸ್ಟ್ ಮತ್ತು 100 MCQ ಸೆಷನ್ಸು ಮತ್ತು ನೋಟ್ಸ್ ಸಹ ನೀಡ್ತಾ ಇದ್ದೀನಿ. ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜಸಲ್ಲಿ ಇರುತ್ತೆ. ನೀವು ಇಷ್ಟು ಸಹ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ದಾದರೆ ನೀವು PhD ಎಂಟ್ರೆನ್ಸ್ ಟೆಸ್ಟ್ ಸೀರೀಸ್ನ ನೀವು ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ನಿಮಗೆ ಆರಾಮಾಗಿ ಕ್ಲಿಯರ್ ಮಾಡ್ಬೋದು ಅಂತ ಹೇಳ್ಬೋದು. ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ. ಈ ಮೂರೂ ಸಹ ನಿಮಗೆ ಕೇವಲ 499 ರೂಪಾಯಿಗಳಿಗೆ ಸಿಗ್ತಾಯಿದೆ. ಕೆಳಗಡೆ ಕಾಣ್ತಾ ಇರುವಂತಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಕಾಂಟ್ಯಾಕ್ಟ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಫೋನ್ಪೇ ಮತ್ತು ಗೂಗಲ್ ಪೇನ ಟ್ರಾನ್ಸ್ಫರ್ ಮಾಡಿದ್ದಾದರೆ ನಿಮಗೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಅಲ್ಲಿ ಕಾಣ್ತಾ ಇರುವಂತಹ ನಂಬರು 9743105335ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ PhD ಎಂಟ್ರೆನ್ಸ್ ಟೆಸ್ಟ್ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ, ನಿಮಗೆ ನೋಡಿ ಅನುಕೂಲ ಆಗುತ್ತೆ. ನಿಮಗೆ PhD ಟೆಸ್ಟ್ನ ಕ್ಲಿಯರ್ ಮಾಡಿಕೊಂಡು ನಿಮಗೆ ಕ್ಲಿಯರ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಆಲ್ ದ ಬೆಸ್ಟ್. ಗುಡ್ ಲಕ್ ಫಾರ್ ಯುವರ್ ಎಕ್ಸಾಮಿನೇಷನ್. ನೀವು ದಿನ ಬರುವಂತಹ ನಮ್ಮ ವಿಡಿಯೋಗಳನ್ನು ನೋಡಿ ಕ್ವಶನ್ಸ್ನ ನೀವು ಅಪ್ಡೇಟ್ ಆಗಿ ಮತ್ತು ನೀವು ಚೆನ್ನಾಗಿ ಪ್ರಿಪೇರ್ ಆಗಿ PhD ಎಂಟ್ರೆನ್ಸ್ ಟೆಸ್ಟ್ನ ಕ್ಲಿಯರ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.